ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಫೆಬ್ರವರಿ ತಿಂಗಳ ಮೊದಲ ವೀಕ್ಲಿ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋಣ. ಒಂದಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ. ವೀಕ್ಲಿ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ನೀವು ರೆಫರ್ ಮಾಡ್ಕೋಬಹುದು. ಲಿಂಕ್ಸ್ ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಪ್ರೀತ್ ಫಾರಂ ರಿಸರ್ಚ್ ಮಾಡಿ ಸಿಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಓಕೆ, ರಾಮ್ಸಾರ್ ಸೈಟ್ಸ್ ಬಗ್ಗೆ ವೆರಿ ಇಂಪಾರ್ಟೆಂಟ್. 4 ರಾಮ್ಸಾರ್ ಸೈಟ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಈಗ 89 ಟೋಟಲ್ ಭಾರತದಲ್ಲಿ. ಈಗ 89 ರಾಮ್ಸಾರ್ ಸೈಟ್ ಗಳಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಇದೆ. ಜೌಗು ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದ್ರೆ ವೆಟ್ ಲ್ಯಾಂಡ್ಸ್ ಅಂತ ಕರಿತೀವಿ ಅಲ್ವಾ ಸರ್. ಜೌಗು ಪ್ರದೇಶಗಳು ಮತ್ತು ಸರೋವರಗಳು ಸೇರಿದಂತೆ ದೀರ್ಘಕಾಲಿಕವಾಗಿ ಅಥವಾ ಕಾಲೋಚಿತವಾಗಿ ನೀರಿನಿಂದ ಆವೃತವಾಗಿರೋ ಪ್ರದೇಶವಾಗಿದೆ. ಹೌದಲ್ವಾ? ಜೌಗು ಅಂದ್ರೇನು? ಅದು ವೆಟ್ ಲ್ಯಾಂಡ್, ಅದು ಪಾರ್ಶಿಯಲಿ ಆಗಿರಬಹುದು, ಸೆಮಿ ಪಾರ್ಶಿಯಲ್ ಆಗಿರೋದು, ಅಥವಾ ಸೀಸನಲಿ ಆಗಿರಬಹುದು. ಓಕೆ, ಅದೊಂದು ಜೌಗು ಪ್ರದೇಶ ಆಗಿರಬೇಕು. ಎಸ್, ವಿಶ್ವ ತೇವ ಭೂಮಿ ದಿನ, ವರ್ಲ್ಡ್ ವೆಟ್ ಲ್ಯಾಂಡ್ ಡೇ ವಾರ್ಷಿಕವಾಗಿ ಫೆಬ್ರವರಿ 2 ಆಚರಿಸ್ತೀವಿ. ಹೌದಾ? ಎಸ್, ವೆರಿ ಇಂಪಾರ್ಟೆಂಟ್ ಸರ್ ಇದು. ಫೆಬ್ರವರಿ 2 ಆಚರಿಸ್ತೀವ? ಹೇಳಿ, ಪಟಾಪಟ ಅಂತ ಹೇಳ್ಬೇಕು. ಹಾಗೆ ವಿಶ್ವ ವೆಟ್ಲ್ಯಾಂಡ್ ಡೇ ಏನಿದೆ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಥೀಮ್ ಏನು? ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ಜೌಗು ಪ್ರದೇಶಗಳನ್ನು ರಕ್ಷಿಸುವುದು. ಕರೆಕ್ಟಾ ತಪ್ಪಾ? ಹೇಳಿ ಪಟಾಪಟ ಅಂತ ಹೇಳಿ. ಸಿಂಪಲ್ ನೋಡಿ, ನಿಮ್ಗೆ ಈಗ ವೆಟ್ಲ್ಯಾಂಡ್ಸ್ ಯಾವ್ದು ಇದೆ ಅಂತಾನೆ ಕೇಳಬೇಕು ಅಂತ ಏನಿಲ್ಲ. ವೆಟ್ಲ್ಯಾಂಡ್ಸ್ ಗಳಲ್ಲಿ ಸಂಬಂಧಪಟ್ಟಂತೆ ಯಾವ ದಿನವನ್ನ ವೆಟ್ಲ್ಯಾಂಡ್ ಆಗಿ ಆಚರಣೆ ಮಾಡ್ತೀವಿ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ, ಅದರ ಥೀಮ್ ಏನು, ಎರಡು ಕೇಳಬೇಕು. ಓಕೆ, ರೈಟ್ ಆನ್ಸರ್ ಎರಡು ಕರೆಕ್ಟ್. ದಿಸ್ ಇಸ್ ಆಲ್ಸೋ ರೈಟ್, ದಿಸ್ ಇಸ್ ಆಲ್ಸೋ ರೈಟ್. ಸೊ ಎಲ್ಲ ಆಪ್ಷನ್ಸ್ ಕರೆಕ್ಟ್. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ, ಈ 4 ವೆಟ್ಲ್ಯಾಂಡ್ ಗಳು ಯಾವುದು? ಈಗ ಭಾರತದಲ್ಲಿ ಎಷ್ಟು ವೆಟ್ಲ್ಯಾಂಡ್ಸ್ ಇದೆ? ಭಾರತದಲ್ಲಿ ಎಷ್ಟು ಒಂದು ರಾಮ್ಸಾರ್ ಸೈಟ್ ಇದೆ? ರಾಮ್ಸಾರ್ ಸೈಟ್ ಇದೆ ಒಂದು. ಪ್ರಪಂಚದಲ್ಲಿ ಭಾರತದಲ್ಲಿ ಇರ್ತಕ್ಕಂಥದ್ದು ಎಷ್ಟೇ ಸ್ಥಾನದಲ್ಲಿದೆ ಅದು ಗೊತ್ತಿರಬೇಕು. ನೋಡಿ, ವೆಟ್ಲ್ಯಾಂಡ್ ಭಾರತದಲ್ಲಿ 89 ಇದೆ. ತಮಿಳ್ನಾಡು ಹೈಯೆಸ್ಟ್ ಇರತಕ್ಕಂಥ ರಾಮ್ಸಾರ್ ಸೈಟ್ 20. ಆಮೇಲೆ UP ಏನೋ ಬರುತ್ತೆ. ಓಕೆ, ಉತ್ತರ ಪ್ರದೇಶ ಸೆಕೆಂಡ್ ಬರುತ್ತೆ. 2 ಫೆಬ್ರವರಿನ ವೆಟ್ಲ್ಯಾಂಡ್ ಡೇ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಆಚರಣೆ ಮಾಡ್ತೀವಿ. ಅದರ ಥೀಮು ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್. ಕನ್ನಡದಲ್ಲಿ ನೋಡ್ಕೊಳ್ಳಿ, ನಮ್ಮ ಸಾಮಾನ್ಯ ಭವಿಷ್ಯಕ್ಕೆ ಜೌಗು ಪ್ರದೇಶ ರಕ್ಷಿಸುವುದು. ಅದು ಪ್ರೊಟೆಕ್ಟಿವ್ ವೆಟ್ಲ್ಯಾಂಡ್ ಫಾರ್ ಅವರ್ ಕಾಮನ್ ಫ್ಯೂಚರ್, ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಥೀಮ್ ನೆನ್ಪಿಟ್ಕೋಬೇಕು. ಇನ್ನು ಈ 4 ವೆಟ್ಲ್ಯಾಂಡ್ ಯಾವ್ದು ಅಂದ್ರೆ, ಉದ್ವಾ ಲೇಕ್ ಅಂತ ಜಾರ್ಖಂಡ್ ಅಲ್ಲಿ ಇದೆ. ತೀರ್ಥಂಗಳ್ ಇದೊಂದು ಬರ್ಡ್ ಸ್ಯಾಂಕ್ಚುರಿ, ಓಕೆ, ತಮಿಳ್ನಾಡು. ಸಕ್ಕರಾ ಕೋಟೈ ಇದು ಕೂಡ ಬರ್ಡ್ ಸ್ಯಾಂಕ್ಚುರಿ, ಇದು ತಮಿಳ್ನಾಡು. ಮತ್ತೆ ಕಿಚೋರೋ ಪೊಲಾರಿ ಅನ್ನೋದು ಸಿಕ್ಕಿಂ. ಈ 4 ಹೊಸದಾಗಿ ಆಡಿ ಇರತಕ್ಕಂಥ ರಾಮ್ಸಾರ್ ಸೈಟ್ಗಳು. ಹೇಳ್ತೇನೆ, ಒಂದೇ ಸಿ ಬರೆಯಲ್ಲಿ ನೋಡ್ಕೊಳ್ಳಿ. ಇನ್ನು ಏಷ್ಯಾದಲ್ಲಿ ಭಾರತದಲ್ಲಿ ಅತ್ಯಂತ ಹೆಚ್ಚು ರಾಮ್ಸಾರ್ ಸೈಟ್. ಇಂಡಿಯಾ ಸ್ಟ್ಯಾಂಡ್ಸ್ ಕಂಟ್ರಿ ವಿತ್ ಹೈಯೆಸ್ಟ್ ನಂಬರ್ ಆಫ್ ಸೈಟ್ಸ್ ಇನ್ ಏಷ್ಯಾ. ವರ್ಲ್ಡ್ ಅಲ್ಲಿ ತಗೊಂಡ್ರೆ 3ನೇ ಸ್ಥಾನದಲ್ಲಿ ಬರ್ತೀವಿ ಭಾರತ. ವರ್ಲ್ಡ್ ಅಲ್ಲಿ 3ನೇ ಸ್ಥಾನ, ಏಷ್ಯಾದಲ್ಲಿ 1ನೇ ಸ್ಥಾನ. ಅಂದ್ರೆ ಫಸ್ಟ್ ಇರೋದು ಯಾವ್ದು? ಯುನೈಟೆಡ್ ಕಿಂಗ್ಡಮ್, ಸೆಕೆಂಡ್ ಮೆಕ್ಸಿಕೋ, ಲಾಸ್ಟ್ ನಾವು ಥರ್ಡ್ ಭಾರತ ಬರುತ್ತೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಸ್ನೇಹಿತರೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ. ಎಕ್ಸಾಮ್ಗೆ ಏನ್ ಬೇಕಾದ್ರೂ ಮಾತ್ರ ಡಿಸ್ಕಸ್ ಮಾಡಿದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಬಿಡ್ ಕ್ಯಾಟ್ ಅಲಿಯನ್ಸ್ ಅಂತ ಕರಿತೀವಿ, IBCA. ಇದ್ರ ಬಗ್ಗೆ ಗೊತ್ತಿರಬೇಕು. ಇವೆಲ್ಲ ನಿಮ್ಗೆ ನಮ್ಮ ಇದ್ರಲ್ಲೂ ಕೂಡ ಬಜೆಟ್ ನೋಡಿ. ಆಕ್ಚುಲಿ ಈ ಇದ್ರಲ್ಲಿ ಈ ಒಂದು ವೀಕಲ್ಲಿ ಬಜೆಟ್ ವೀಕ್ ಅಂತ ಕರಿತೀವಿ. ಬಜೆಟ್ ರಿಲೇಟೆಡ್ ಸ್ಕೀಮ್ಸ್ ಗಳು ತುಂಬಾ ಇದೆ. ಅದನ್ನೆಲ್ಲ ನಾನು ತಗೊಂಡಿಲ್ಲ ಅಲ್ಲಿ. ಎಷ್ಟು 1-2-3 ತಗೊಂಡಿದ್ದೀನಿ. ಯಾವ್ದು ಇಂಪಾರ್ಟೆಂಟ್ ಅದು, ಇದನ್ನೆಲ್ಲ ನಾವು ಬಜೆಟ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಓಕೆ, ಆಲ್ಮೋಸ್ಟ್ ಈ ಒಂದು ವೀಕ್ ಬಜೆಟ್ ರಿಲೇಟೆಡ್ ಸ್ಕೀಮ್ಸ್ ಗಳು ಜಾಸ್ತಿ ಡಿಸ್ಕಷನ್ ಇದ್ವು. ಅದು ಬಿಟ್ರೆ ಬೇರೆ ಏನೇನಿದೆ? IBCA ಯಾಕೆ ಡಿಸ್ಕಷನ್ ಆಗಿದೆ ಇದು ಗೊತ್ತಿರಬೇಕು. IBCA ಪ್ರಧಾನ ಕಚೇರಿ ಭಾರತದಲ್ಲಿದೆ. ವೆರಿ ಇಂಪಾರ್ಟೆಂಟ್ ಇದು. ನಿಮ್ಗೆ ಗೊತ್ತಿದೆ, 2023-24 ತಾನೆ ನಮ್ಮ ಕರ್ನಾಟಕದಲ್ಲಿ ಬಂದು ಮೈಸೂರು ಯೂನಿವರ್ಸಿಟಿಲಿ ಬಂದು ಅವರು ಈ ಒಂದು ಬಿಗ್ ಕ್ಯಾಟ್ ಅಲಯನ್ಸ್ ನ ಮಾಡ್ತಾರೆ. 7 ರೀತಿಯ ಬಿಗ್ ಕ್ಯಾಟ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಯಾವ್ದು? ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚಿರತೆ, ಜಾಗ್ವಾರ್, ಪೂಮಾ. 7 ದೊಡ್ಡ ಬೆಕ್ಕು ಜಾತಿಗಳನ್ನು ಸಂರಕ್ಷಿಸುತ್ತ ಗಮನ ಹರಿಸುತ್ತದೆ. ಹೌದು. IBC ಪ್ರಸ್ತುತ 5 ಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಹೌದು. 5 ಫೌಂಡೇಶನಲ್ ನೇಷನ್ಸ್ ನಾವು ಇದನ್ನ ನೋಡಬಹುದು. ಭಾರತ ಇಸ್ ದ ಫಸ್ಟ್ ಒನ್. 3 ಆಪ್ಷನ್ಸ್ ಕೂಡ ಕರೆಕ್ಟ್. ಯಾಕೆ ಇದು ಸುದ್ದಿಯಲ್ಲಿದೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸುದ್ದಿಯಲ್ಲಿ ಆಗಿದೆ, ಇದೊಂದು ಫ್ರೇಮ್ ವರ್ಕ್ ಬೇಕು. ಪ್ರಪಂಚಾದ್ಯಂತ ಚಾಲ್ತಿ ತರಲು ಒಂದು
ಹೆಂಗೆ ಇದನ್ನ ಮಾಡೋದು ಏನು ಎತ್ತ ಅಂತ. ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ದಟ್ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನ ಎಸ್ಟಾಬ್ಲಿಷ್ ಮಾಡಿದೆ. ಓಕೆ, ಅದು ಫೋರ್ಸ್ ಬಂದಿದೆ, ಅಂದ್ರೆ ಇಟ್ ಇಸ್ ಕಮ್ ಇನ್ ಟು ಫೋರ್ಸ್ ಇನ್ ದ ಫೆಬ್ರವರಿ. ಸೊ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತಕ್ಕಂಥದ್ದು ಇಂಡಿಯಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಭಾರತ ಸ್ಥಾಪನೆ ಮಾಡೋದು. 5 ರಾಷ್ಟ್ರಗಳು ಯಾವ್ದು ಅಂತಂದ್ರೆ ನಕರ್ಗೋವಾ, ಎಸ್ಟಮೀನಾ, ಇಂಡಿಯಾ, ಸೊಮಾಲಿಯಾ, ಲಿಬೆರಿಯಾ. ಓಕೆ, ಈ 5 ರಾಷ್ಟ್ರಗಳು. ಓಕೆ, ಇಸ್ವಾಟಿನಿ ಓದ್ಕೊಳ್ಳಿ ಯಾವ್ದ್ಯಾವ್ದು ಅಂತ. ನಿಕರ್ಗೋವಾ, ಇಸ್ವಾಟಿನಿ, ಇಂಡಿಯಾ, ಸೊಮಾಲಿಯಾ, ಲಿಬೆರಿಯಾ. ಅಂಡ್ ಇಲ್ಲಿ ಪ್ರಮುಖವಾಗಿ ಈ 7 ಬಿಗ್ ಕ್ಯಾಟ್ಸ್ ಗಳು ಟೈಗರ್, ಲಯನ್, ಲೆಪರ್ಡ್, ಸ್ನೋ ಲೆಪರ್ಡ್, ಚೀತಾ, ಜಾಗ್ವಾರ್ ಅಂಡ್ ಪುಮಾ. 27 ಕಂಟ್ರೀಸ್ ಆಗ್ಲೇ ಈ ಕನ್ಸೆಪ್ಟ್ ಗೆ ಜಾಯ್ನ್ ಆಗಿವೆ, ಅದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಇಲ್ಲೂ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ನೋಡಿ, ಏನಿದು ಪರ್ಪಸ್ ಏನು ಅಂತ. ಗ್ಲೋಬಲಿ ಕೋಪರೇಷನ್ ಮುಖಾಂತರ 7 ದೊಡ್ಡ ಈ ಒಂದು ಬಿಗ್ ಕ್ಯಾಟ್ಸ್ ಗಳನ್ನ ರಕ್ಷಣೆ ಮಾಡೋದು, ಅದರ ಹ್ಯಾಬಿಟೇಟ್ ನ ರಕ್ಷಣೆ ಮಾಡೋದು ಉದ್ದೇಶ. ಓಕೆ, 2023 ಲಾಂಚ್ ಆಗಿದೆ. ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಬರುತ್ತೆ, ಅದು ಗೊತ್ತಿಲ್ಲ. ನೆಕ್ಸ್ಟ್ ಜ್ಞಾನ ಭಾರತ ಮಿಷನ್ ನೋಡಿ, ಇದು ಕೂಡ ಬಜೆಟ್ ಅಲ್ಲಿ ಇತ್ತು. ಏನಿದು ನ್ಯೂ ಜ್ಞಾನ ಭಾರತ ಮಿಷನ್ ಅಂತ ಬಜೆಟ್ ಅಲ್ಲಿ ನೀವು ನೋಡಬಹುದು, ಲಾಂಚ್ ಮಾಡಿರಲ್ಲಿ ಸ್ಪೆಸಿಫೈ ಮಾಡಿದ್ರು ಯೂನಿಯನ್ ಬಜೆಟ್. ಇದೊಂದು ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವಾಲಯ 2025-26 ಕೇಂದ್ರ ಬಜೆಟ್ ನಲ್ಲಿ ಪ್ರಾರಂಭಿಸಿರುತ್ತದೆ. ಈ ಮಿಷನ್ ಭಾರತ ಹಸ್ತಪ್ರತಿ ಪರಂಪರೆ ಡಿಜಿಟಲೀಕರಣಗೊಳಿಸುವ ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಅಥವಾ ಮನುಸ್ಕ್ರಿಪ್ಟ್ ಅಂತ ಕರಿತೀವಿ, ಅಂದ್ರೆ ಡಿಜಿಟಲೈಸ್ ಮಾಡ್ತಕ್ಕಂಥದ್ದು. ಹೌದು ಅಲ್ವಾ? ಎಸ್. ಇದು ಶೈಕ್ಷಣಿಕ ಸಂಸ್ಥೆಗಳು, ವಸ್ತು ಸಂಗ್ರಹಾಲಯಗಳು, ಗ್ರಂಥಾಲಯಗಳು, ಖಾಸಗಿ ಸಂಗ್ರಹಕಾರದಂತ 1 ಕೋಟಿ ಹೆಚ್ಚು ಹಸ್ತಪ್ರತಿಗಳನ್ನು ಹೊಂದಿದೆ. ಎಲ್ಲ ಆಪ್ಷನ್ಸ್ ಇಸ್ ರೈಟ್ ಆನ್ಸರ್. ಇದು 2003 ಲಾಂಚ್ ಆಗಿತ್ತು. ಈಗ ಯೂನಿಯನ್ ಬಜೆಟ್ ಇದ್ರ ಬಗ್ಗೆ ನ್ಯೂ ಜ್ಞಾನ ಭಾರತಂ ಮಿಷನ್ ಅಂತಕ್ಕಂಥದ್ದೇ ನಾವು ಯೂನಿಯನ್ ಬಜೆಟ್ ಇದ್ರ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಡಿಜಿಟಲೈಸ್ ಮಾಡೋದು, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಡಾಕ್ಯುಮೆಂಟ್ ನ ಡಿಜಿಟಲೈಸ್ ಮಾಡೋದು. 1 ಕೋಟಿಗೆ ಹೆಚ್ಚು ಈ ನ್ಯೂ ಭಾರತ್ ಜ್ಞಾನ ಭಾರತ್ ಮಿಷನ್ ಅಡಿಯಲ್ಲಿ 1 ಕೋಟಿಗೆ ಹೆಚ್ಚು ಡಿಜಿಟಲೈಸ್ ಮಾಡೋದು. ಮಿನಿಸ್ಟ್ರಿ ಆಫ್ ಟೂರಿಸಂ ಅಂಡ್ ಕಲ್ಚರ್ ಅಡಿಯಲ್ಲಿ ಬರುತ್ತೆ, ಇದು ವೆರಿ ಇಂಪಾರ್ಟೆಂಟ್, ಇವೆಲ್ಲ ಗೊತ್ತಿರಲಿ. ಇಂಥದ್ದನ್ನ ಹೆಚ್ಚಾಗಿ ಅವನು ಆಪ್ಷನ್ಸ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಓಕೆ, ಎಸ್. ನೆಕ್ಸ್ಟ್ ಬರ್ತೀನಿ. ಗಯಾ BH3 ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, ಏನಿದು ಇಲ್ಲಿ ನೋಡ್ತಾ ಇರಬಹುದು, ಇಟ್ ಇಸ್ ಅ ಬ್ಲಾಕ್ ಹೋಲ್. ಬ್ಲಾಕ್ ಹೋಲ್ ಬಗ್ಗೆ ಕ್ವಶನ್. ಇದು BH3 ಅಂದ್ರೆ ಇದು ಥರ್ಡ್ ಒನ್ ಅಂತ ಆಯ್ತು. ಓಕೆ, ಬ್ಲಾಕ್ ಹೋಲ್ BH ಅಂದ್ರೆ ಬ್ಲಾಕ್ ಹೋಲ್. ಇದು ಸರಿಸುಮಾರು 1926 ಜ್ಯೋತಿರ್ವರ್ಷಗಳಷ್ಟು, ಲೈಟ್ ಇಯರ್ ಅಷ್ಟು ದೂರ ಭೂಮಿಗಿಂತ ಅಷ್ಟು ದೂರದಲ್ಲಿ ಅಂತ ಅಷ್ಟು ಸಮೀಪದಲ್ಲಿ ನಾವು ನೋಡ್ತೀವಿ. ಮೊದಲ ಕಪ್ಪು ಕುಳಿ ಇದು. ಓಕೆ, ಭಾರತಕ್ಕೆ ಹತ್ರ ಇರ್ತಕ್ಕಂಥ ಮೊದಲ ಕಪ್ಪು ಕುಳಿ ಇದು. ಓಕೆ, ಅಂದ್ರೆ ಬ್ಲಾಕ್ ಹೋಲ್. ಇದು ಸುಪ್ತ ಕಪ್ಪು ಕುಳಿ ಆಗಿದೆ, ಅಂದ್ರೆ ಡಾರ್ಮ್ಯಾಂಟ್ ಅಂತ ಕರಿತೀವಿ. ಸುಪ್ತ ಅಂದ್ರೆ ಡಾರ್ಮ್ಯಾಂಟ್, ಅಂದ್ರೆ ಅಷ್ಟು ರಿಯಾಕ್ಟಿವ್ ಇಲ್ಲ ಅಂತ, ಸಕ್ರಿಯವಿಲ್ಲ ಅಂತ. ಓಕೆ, ಸುತ್ತಮುತ್ತಲ ವಸ್ತುಗಳು ಸಕ್ರಿಯವಾಗಿ ಎಳೆಯೋದಿಲ್ಲ. ನಿಮ್ಗೆ ಗೊತ್ತಿಲ್ಲ ಬ್ಲಾಕ್ ಹೋಲ್ ಅಂದ್ರೇನು, ಅದ್ರ ಹತ್ರ ಏನೇ ಒಂದು ಪ್ರಪಂಚನೇ ಬಂದ್ರು ಒಳಗೆ ನುಂಗ್ಕೊಳ್ಳುತ್ತೆ, ದಟ್ ಇಸ್ ಬ್ಲಾಕ್ ಹೋಲ್ ಅಲ್ವಾ, ಸಿಂಪಲ್. ಗಯಾ BH3 ಅಂದ್ರೆ 2024 ನಾಸಾದ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಕಂಡುಹಿಡಿಯಲಾಯಿತು. ದಿಸ್ ಇಸ್ ರಾಂಗ್. BH ನೋಡಿ, ಗಯಾ ಅಂತಕ್ಕಂಥದ್ದೇ ಇದೆಯಲ್ಲ, ಇದು ಜೇಮ್ಸ್ ವೆಬ್ ಬಾಹ್ಯಾಕಾಶ ಬಂದು USA, ಇದು ಬಂದು UK ಅಂದ್ರೆ ಯುರೋಪಿಯನ್ ಯೂನಿಯನ್ ಅಂತ ಅನ್ಬೋದು. ಹಾಗಾಗಿ ಆಪ್ಷನ್ 1 and 2 ಮಾತ್ರ ಕರೆಕ್ಟ್ ಆಗುತ್ತೆ. ಇದು GIA ಏನಿದೆ, ದಿಸ್ ಇಸ್ ಕಾಲ್ಡ್ ಯುರೋಪಿಯನ್ ಸ್ಪೇಸ್ ಏಜೆನ್ಸೀಸ್ ಟೆಲಿಸ್ಕೋಪ್ ಅದ ಹೆಸರು. ಈಗ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ನಾವು USA ನಾಸಾದ ಏನ್ ಕರಿತೀವಿ, ಹಂಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಟೆಲಿಸ್ಕೋಪ್ ಹೆಸರು GAIA ಅಂತ. ಇದು 3ನೇದು. ಈ ತರದ 1, 2, 3 ನಾವು ನೋಡಿದೀವಿ. 1ನೇದು ಆಲ್ರೆಡಿ ಕಂಡಿಡಿದ್ರು, ಅಂದ್ರೆ ಇದು ಸ್ವಲ್ಪ 1560 ಲೈಟ್ ಇಯರ್ಸ್ ಅವೇ ಇತ್ತು. ಬಟ್ ಇದು ಮಿಲ್ಕಿ ವೇ ಗ್ಯಾಲಕ್ಸಿ ಅಂಡ್ ಔಟ್ ಸೈಡ್ ಇತ್ತು. ಇದು ಕೂಡ ಆಲ್ಮೋಸ್ಟ್ ಮಿಲ್ಕಿ ವೇ ಗೆಟ್ಸ್ ಔಟರ್ ರೀಚಸ್ ಎಲ್ಲ ಬರುತ್ತೆ, ಭೂಮಿಗೆ ಒಂದ್ ರೀತಿ ಹತ್ರ ಅಂತ ಹೇಳ್ಬೋದು. ಇದು BH2 3800 ಲೈಟ್ ಇಯರ್ಸ್ ಅವೇ ಇರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಹಂಗಾಗಿ ನೋಡ್ಕೊಳ್ಳಿ, ಅಂದ್ರೆ ಸುಮ್ನೆ ಇವೆಲ್ಲ ಕೇಳಕ್ ಹೋಗಲ್ಲ ಎಕ್ಸಾಮ್. ಸುಮ್ನೆ ನಿಮ್ಗೆ ಏನ್ ಕೇಳ್ತಾನೆ ಗೊತ್ತಾ, ಇಷ್ಟೊಂದು ಡೀಟೇಲ್ ಆಗಿ ಕೇಳಕ್ ಹೋಗಲ್ಲ. ನಿಮ್ಗೆ ಏನ್ ಕೇಳ್ತಾನೆ, ಗಯಾ BH3 ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಹಿಂಗೆ ನಮ್ KPSC ಅಲ್ಲಿ ಕೇಳೋದು, ಇಷ್ಟು ಸಿಂಪಲ್ ಆಗಿ ಕೇಳ್ತಾನೆ. ಇದು ಯಾವುದು, ಏನಿದು ಅಂತ ಕೇಳ್ತಾನೆ. ಇದು ಬ್ಲಾಕ್ ಹೋಲಾ, ಅಂದ್ರೆ ಕಪ್ಪು ಕುಳಿನ, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಸ್ಪೀಶೀಸ್ ಹೆಸರು ಕೊಡ್ಬೋದು, ಗ್ರಹದ ಹೆಸರು ಕೊಡ್ಬೋದು, ಹಿಂಗೆ ಏನೋ ಒಂದು ಕೇಳ್ತಾನೆ. ಓಕೆ, ಹಾಗಾಗಿ ಅದನ್ನ ಅಷ್ಟು ತಿಳ್ಕೊಂಡ್ರೆ ಸಾಕು. ರಾಷ್ಟ್ರೀಯ ಯುವ ಸಂಸತ್ ಯೋಜನೆ, ನ್ಯಾಷನಲ್ ಯುವ ಪಾರ್ಲಿಮೆಂಟರಿ ಸಿಸ್ಟಮ್ 2.0 ಗೆ ಸಂಬಂಧಪಟ್ಟಂತೆ ಈ ಕ್ವಶನ್. 2.0 ಏನೇನು ಇನ್ಕ್ಲೂಡ್ ಆಗಿದೆ ಅಂತ. ಓಕೆ, ಇದು ಶಿಕ್ಷಣ ಸಚಿವಾಲಯದ ಉಪಕ್ರಮ. ಶಿಕ್ಷಣ ಸಚಿವಾಲಯ ಬರ್ತಾ ಇದ್ರಲ್ಲಿ, ಎಸ್, ಶಿಕ್ಷಣ ಸಚಿವಾಲಯ, ನ್ಯಾಷನಲ್ ಯುವ ಸಂಸತ್ ಪಾರ್ಲಿಮೆಂಟರಿ ಮಿನಿಸ್ಟ್ರಿ, ಪಾರ್ಲಿಮೆಂಟರಿ ಬರುತ್ತಲ್ವಾ ಇದರಲ್ಲಿ. ಆಪ್ಷನ್ 1 ರಾಂಗ್. ಈ ಯೋಜನೆಯು ವಿದ್ಯಾರ್ಥಿಗಳು ಮತ್ತು ನಾಗರಿಕರಿಗೆ ಸಂಸತ್ತಿನ ಕೆಲಸ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳಲು ನಾವು ಮಾಡುತ್ತೇವೆ. ಹೌದು ಸರ್.
ವಾಟ್ ಈಸ್ ಪಾರ್ಲಿಮೆಂಟರಿ ಸಿಸ್ಟಮ್? ಪಾರ್ಲಿಮೆಂಟ್ ಡೇ ಟು ಡೇ ಏನ್ ಆಕ್ಟಿವಿಟಿ ಆಗುತ್ತೆ, ಸೊ ವಾಟ್ ಈ ಡಿಸಿಪ್ಲಿನ್ಸ್ ಹೆಂಗಿರಬೇಕು, ಅದ್ರ ಬಗ್ಗೆ ಇನ್ನು ಏನು ಚರ್ಚೆಗಳು, ಡಿಸ್ಕಷನ್ಸ್ಗಳು. ಈ 2.0 ಅಂತಕ್ಕಂಥದ್ದು ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಷನ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಟ್ ಮಾಡ್ಬೋದು ಇದರಲ್ಲಿ. ಆನ್ಲೈನ್ ಪೋರ್ಟಲ್ ತೆಗೆದಿದ್ದಾರೆ, ಆನ್ಲೈನ್ ವೆಬ್ ಪೋರ್ಟಲ್. ಗ್ರೂಪ್ ಪಾರ್ಟಿಸಿಪೇಷನ್ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಕೂಡ ಡಿಸ್ಕಸ್ ಮಾಡಬಹುದು ಇದರಲ್ಲಿ. ಆಪ್ಷನ್ 2 ಕರೆಕ್ಟ್, ಆಪ್ಷನ್ 1 ಇಸ್ ರಾಂಗ್. ಯಾಕಂದ್ರೆ ಇದು ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಬರಲ್ಲ, ಹಾಗಾದ್ರೆ ಎಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟ್ ಅಫೇರ್ಸ್ ಅಡಿಯಲ್ಲಿ ಬರುತ್ತೆ. ಆಯ್ತಾ? ಇದೊಂದು ವೆಬ್ ಪೋರ್ಟಲ್, ಇದು ಎಲ್ಲರಿಗೂ ಈಗ ಎಕ್ಸ್ಟೆಂಡಬಲ್, ಯಾರು ಬೇಕಾದ್ರೆ. ಇದು ಅಬ್ಜೆಕ್ಟಿವ್ ಏನು? ಟು ನೋ ಹೌ ಫಂಕ್ಷನಿಂಗ್ ಗೌರ್ಮೆಂಟ್ ಹೆಂಗ್ ಫಂಕ್ಷನ್ ಆಗುತ್ತೆ, ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಂದ್ರೆ ಏನು, ಸಾಂವಿಧಾನಿಕ ಮೌಲ್ಯಗಳು ಅಂದ್ರೆ ಏನು, ಡೆಮೋಕ್ರಸಿ ಹೆಂಗಿದೆ ನಮ್ದ್ರಲ್ಲಿ, ಹೆಂಗೆ ಕಲಿಯೋದು. ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದು, ತಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ತಕ್ಕಂಥದ್ದು. ಇಂಡಿವಿಜುವಲ್ಗಳು ಕೂಡ ಭಾರತೀಯ ಡೆಮೋಕ್ರಸಿ ಇನ್ ಆಕ್ಷನ್ ಅನ್ನೋ ಒಂದು ಅಡಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾರು ಬೇಕಾದ್ರೂ ಈ ಒಂದು ವೆಬ್ ಪೋರ್ಟಲ್ ಮುಖಾಂತರ ಮಾಡಬಹುದು. ಅರ್ಥ ಆಗ್ತಿಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ, ಭಾರತ್ ರಣಭೂಮಿ ದರ್ಶನ ಉಪಕ್ರಮಕ್ಕೆ ಸಂಬಂಧಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಏನು ಭಾರತ್ ರಣಭೂಮಿ ದರ್ಶನ್ ಹೇಳ್ತೀರಾ? ಇದು ಭಾರತ ಶ್ರೀಮಂತ ಮಿಲಿಟರಿ ಇತಿಹಾಸವನ್ನು ಪ್ರದರ್ಶಿಸುವ ಮೂಲಕ ಯುದ್ಧ ಭೂಮಿ ಪ್ರವಾಸೋದ್ಯಮ ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಹೌದು ಹೌದು ಸರ್, ವೆರಿ ಇಂಪಾರ್ಟೆಂಟ್ ಸರ್. ಇದು ಭಾರತದಲ್ಲಿರ್ತಕ್ಕಂತ ಈ ಕ್ರಾಸ್ ಬಾರ್ಡರ್ ಅಂದ್ರೆ ನಮ್ಮ ಯುದ್ಧಗಳಾಗಿರ್ತಕ್ಕಂಥದನ್ನೆಲ್ಲ ನಿಮ್ಗೆ ತೋರಿಸ್ತಾ ಇದು. ಒಂದ್ ರೀತಿ ನಮ್ಮ ಮಿಲಿಟರಿ ಇತಿಹಾಸ ಪ್ರವಾಸೋದ್ಯಮಗಳ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು, ಹೆಂಗೆ ಹೌ ಡಿಫಿಕಲ್ಟ್ ಇಟ್ ವಾಸ್ ಅಂತ, ಅಂಡ್ ಆಲ್ಸೋ ಇಟ್ ಈಸ್ ಅಂತ, ಹೌ ಡಿಫಿಕಲ್ಟ್ ಅಂತ. ಅರ್ಥ ಆಗ್ತಿದೆಯಲ್ಲ? ಈ ಉಪಕ್ರಮವು ಭಾರತದಂತೆ ಹೊಸ ಯುದ್ಧ ಸಂಗ್ರಹಾಲಯಗಳು ಮತ್ತು ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸುತ್ತದೆ. ನೋಡೋಣ, ಇದು ಹೊಸ ಸಂಗ್ರಹಾಲಯಗಳನ್ನ ಮಾಡಲ್ಲ, ಇರೋದನ್ನ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು, ಇರೋದ್ರ ಜಾಗ ಕಡೆ ಒಂದಷ್ಟು ಸರ್ಕ್ಯೂಟ್ ಗಳನ್ನ ಮಾಡಿ ಅಲ್ಲಿ ನಿಮ್ಗೆ ರೀಚ್ ಮಾಡಿಸ್ತಕ್ಕಂಥದ್ದು. ಆಪ್ಷನ್ 1 ಇಸ್ ರೈಟ್, ಆಪ್ಷನ್ 2 ಇಸ್ ರಾಂಗ್. ಇದು ನಮ್ಮ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನೋಡಲ್ ಮಿನಿಸ್ಟ್ರಿ ಅಡಿಯಲ್ಲಿ 2020 ಜನವರಿ 15 ಇಂಡಿಯನ್ ಆರ್ಮಿ ಡೇಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಟ್ ಈಸ್ ಎ ಇನಿಷಿಯೇಟಿವ್ ಇನ್ ಎ ಗೌರ್ಮೆಂಟ್ ಪ್ರೋಗ್ರಾಮ್ ಏಮ್ ಟು ಪ್ರಮೋಟಿಂಗ್ ಬ್ಯಾಟಲ್ ಫೀಲ್ಡ್ ಅಂಡ್ ಬಾರ್ಡರ್ ಟೂರಿಸಂ. ಓಕೆ, ನಮ್ಮ ಗಡಿನಾಡಿನ ಪ್ರವಾಸೋದ್ಯಮ ಮತ್ತೆ ಯುದ್ಧ ಭೂಮಿಯ ಪ್ರವಾಸೋದ್ಯಮವನ್ನ ತೋರಿಸ್ತಕ್ಕಂತಾರೆ. 77 ಹಿಸ್ಟಾರಿಕಲ್ ಲೊಕೇಶನ್ಸ್ ಗಳನ್ನ ಇದರಲ್ಲಿ ಗ್ರೂಪ್ ಮಾಡಿದ್ದಾರೆ. ಅಲ್ಲಿಗೆ ನಿಮಗೆ ನಮ್ಮ ಮಿಲಿಟರಿ ಹೆರಿಟೇಜ್ ಹೆಂಗಿದೆ, ಯಾವ ತರ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಬಾರ್ಡರ್ ಹೆಂಗಾಗ್ಬೇಕು, ಸೊ ಇವನ್ನೆಲ್ಲ ಕೂಡ ಇದರಲ್ಲಿ ಆಬ್ಜೆಕ್ಟಿವ್ ಆಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲಿ ದೇರ್ ಇಸ್ ನೋ ವಾರ್ ಮೆಮೋರಿಯಲ್, ಆಲ್ರೆಡಿ ಇರೋದನ್ನ ತೋರಿಸ್ತಾರೆ, ಯಾವ್ದೇ ಎಸ್ಟಾಬ್ಲಿಷ್ ನೀವು ಮಾಡಲ್ಲ. ಇದರಲ್ಲಿ 77 ಅಂದ್ರೆ ಅದ್ರಲ್ಲಿ ನೋಡಿ ಈ ತರ ಸರ್ಕ್ಯೂಟ್ಸ್ ಗಳು ವೇರಿಯಸ್ ಸ್ಟೇಟ್ಸ್ ಗಳಲ್ಲಿ, ಜಮ್ಮು ಕಾಶ್ಮೀರ 11 ಈ ತರದ, ಹಿಮಾಚಲ 4, ರಾಜಸ್ಥಾನ್, ಸಿಕ್ಕಿಂ, ಗುಜರಾತ್, ಅರುಣಾಚಲ, ಉತ್ತರಾಖಂಡದಲ್ಲಿ 8 ಈ ತರದ ಸೈಟ್ಸ್ ಗಳನ್ನ ಗುರುತು ಮಾಡಿದ್ದಾರೆ. ಇದ್ರ ಮುಖಾಂತರ ಈ ಒಂದು ಬ್ಯಾಟಲ್ ಫೀಲ್ಡ್ ಟೂರಿಸಂ, ನಿಮ್ಗೆ ಬಾರ್ಡರ್ ಟೂರಿಸಂ ನ ತೋರಿಸ್ತಕ್ಕಂಥದ್ದು. ಓಕೆ ಫೈನ್ ಸರ್. ಸಮುದ್ರಯಾನ ಮಿಷನ್ ಬಗ್ಗೆ ಕೆಳಗಿನ ಹೇಳಿದ್ರು, ಇದು ಕೂಡ ನಮ್ಮ ಯೂನಿಯನ್ ಬಜೆಟ್ ಅಲ್ಲೇ ಇತ್ತು ಅಲ್ವಾ? ಏನ್ ಸಮುದ್ರಯಾನ ಮಿಷನ್ ನೋಡೋಣ ಬನ್ನಿ. ಇದು ಆಳವಾದ ಸಮುದ್ರ ಮತ್ತು ಅದರ ಸಂಪನ್ಮೂಲವನ್ನು ಅನ್ವೇಷಿಸುವ ಗುರಿಯನ್ನು ಹೊಂದಿರುವ ಭಾರತದ ಮೊದಲ ಮಾನವರಹಿತ ಆಳ ಸಾಗರ. ನಾನು ನಿಮಗೆ ಇದನ್ನ ಪ್ರೀವಿಯಸ್ ವೀಕೆಂಡ್ಸ್ ತುಂಬಾ ಲಾಸ್ಟ್ ಇಯರ್ ವೀಕ್ಲಿ ಕರೆಂಟ್ ಅಫೇರ್ ಎಲ್ಲ ಮಾಡಿದ್ದೀನಿ, ಆದ್ರೂ ಈಗ ಸುದ್ದಿಯಲ್ಲಿದೆ ಯಾಕಂದ್ರೆ ದುಡ್ಡು ಕೊಟ್ಟಿದೆ ಯೂನಿಯನ್ ಬಜೆಟ್ ಅಲ್ಲಿ. ಡೀಟೇಲ್ ಆಗಿ ನೋಡೋಣ. ಹೌದು ಸರ್, ನಮ್ಮ ಪಾಲಿಮೆಟಲಿಕ್ ನ್ಯೂಡಿಯಲ್ಸ್ ಅಂತ ಇರುತ್ತಲ್ಲ, ಅದನ್ನ ಅನ್ವೇಷಣೆ ಮಾಡಕ್ಕೆ, ಅದು ಮಾನವ ರಹಿತ, ಇದನ್ನ ಕಳಿಸೋದು ಇದೇ ಸರ್ಚ್ ಮಾಡಿ ಅದ್ರ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಡಿಗ್ ಮಾಡಿ ಮೇಲೆ ಕಳಿಸ್ತಕ್ಕಂಥದ್ದು. ಮಾನವ ರಹಿತ, ಓಕೆ, ದಿಸ್ ಇಸ್ ಸರಿ, ಇದು ಮಾನವ ಸಹಿತ ಸಾಗರ ಕಾರ್ಯಾಚರಣೆ. ಇದ್ರೊಳಗೆ ಮಾನವನ್ನ ಈಗ ಗಗನಯಾನ ಮಿಷನ್ ಅನ್ನತಕ್ಕಂಥ ಮಾನವನ್ ಕಳಿಸ್ತೀವಲ್ಲ, ಹಂಗೆ ಸಮುದ್ರಯಾನ ಮಿಷನ್ ಅಲ್ಲಿ ಮಾನವನ್ ಕಳಿಸ್ತಕ್ಕ. ಈ ಮಿಷನ್ ಅನ್ನು ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದೆ. ದಿಸ್ ಇಸ್ ರಾಂಗ್. ಮಿಷನ್ಗಾಗಿ ಅಭಿವೃದ್ಧಿಪಡಿಸಲು ಆಳ ಸಮುದ್ರ ವಾಹನಕ್ಕೆ ಸಮುದ್ರಯಾನ 41 ಹೆಸರು ತಪ್ಪು. ಮತ್ಸ್ಯ 6000 ಅಂತ ಹೇಳ್ತೀವಿ. ಯಾಕೆ ಮತ್ಸ್ಯ 6000? ಮತ್ಸ್ಯ 6000 ಅಂತ ಇರ್ತಕ್ಕಂಥದ್ದು ಏನಕ್ಕೆ ಅಂದ್ರೆ 6000 ಅಡಿಗಳಷ್ಟು. ಓಕೆ, ಇದು ಆಳ ಸಮುದ್ರ ಖನಿಜ ಪರಿಶೋಧನೆಯಲ್ಲಿ ಭಾರತ ಅಸ್ತಿತ್ವವನ್ನು ಸ್ಥಾಪಿಸುತ್ತದೆ. ಆಪ್ಷನ್ 1 and 4 ಕರೆಕ್ಟ್ ಇದೆ. ಆಪ್ಷನ್ 2 ಯಾಕೆ ತಪ್ಪು? ಬಾರ್ಕ್ ಅಲ್ಲ ಸರ್, ಇದು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸಮುದ್ರಯಾನ ಮಿಷನ್ ನ ಮಾಡ್ತಾ ಇರ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ನ ಅಡಿಯಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ, ಇವರು ಇಬ್ರು ಸೇರಿ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಮೆಷಿನ್ ಗೆ ಹೆಸರಿಟ್ಟಿರ್ತಕ್ಕಂಥದ್ದು ಮತ್ಸ್ಯ 6000. ಇದೇನ್ ಮಾಡುತ್ತೆ? ಓಷನ್ ಫ್ಲೋರ್ ಅಟ್ ಡೀಪ್ ಆಫ್ 6000 ಮೀಟರ್ಸ್ ಅಡಿಯಲ್ಲಿ ಹೋಗಿ ಪಾಲಿಮೆಟಲಿಕ್ ನೂಡಲ್ಸ್ ಅಂದ್ರೆ ನಿಮಗೆ ಈ ಒಂದು ಖನಿಜಗಳು ಇದ್ರ ಪಾಲಿಮೆಟಲಿಕ್ ನೂಡಲ್ಸ್ ಗಳು ಹೆಂಗಿರ್ತವೆ, ಅದರಲ್ಲಿ ನಿಮಗೆ ಏನೇನ್ ಸಿಗುತ್ತೆ? ಮ್ಯಾಂಗನೀಸ್, ನಿಕ್ಕಲ್, ಕೋಬಾಲ್ಟ್, ಕಾಪರ್ ಇವೆಲ್ಲ ಸಿಗ್ತವೆ.
ಅರ್ಥ ಆಗ್ತಿದೆಯಲ್ಲ. ಹಾಗಾಗಿ ಯೂನಿಯನ್ ಬಜೆಟ್ 6,000 ಕೋಟಿ ಇದಕ್ಕೆ ಕೊಡ್ತಾ ಇದ್ದಾರೆ. ಒಟ್ಟು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಗೆ 3,650 ಕೋಟಿ ಕೊಡ್ತಾ ಇದ್ದಾರೆ. ಅದರಲ್ಲಿ 6,000 ಕೋಟಿ ಸಮುದ್ರಯಾನ ಮಿಷನ್ ಮತ್ಸ್ಯ 6,000 ಗೆ ಕೊಡ್ತಾ ಇದ್ದಾರೆ. ಹಂಗಾಗಿ ಸುದ್ದಿ ನಾನು ನೋಡಿ ಈ ವಾರದಲ್ಲಿ ಕಂಪ್ಲೀಟ್ ಈ ತರ ನಿಮಗೆ ಸ್ಕೀಮ್ಸ್ ಗಳ ಬಗ್ಗೆ ಇದೆ. ಬಟ್ ಎಲ್ಲಾ ಸ್ಕೀಮ್ಸ್ ನಾನು ಕವರ್ ಮಾಡಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದು ನಮ್ಮ ಬಜೆಟ್ ಅಲ್ಲಿ ಮಾಡಿರ್ತಕ್ಕಂತ ಒಂದು ಸಾರಾಂಶ ಅಥವಾ ನಮ್ಮ ಬಜೆಟ್ ಎಕನಾಮಿಕ್ ಸರ್ವೆಯ ಪ್ರಶ್ನೋತ್ತರಗಳ ಸೀರೀಸ್ ನೋಡ್ಕೊಳ್ಳಿ. ಪ್ಲೇಲಿಸ್ಟ್ ಸಪರೇಟ್ ಇದೆ, ಅದ್ರಲ್ಲಿ ಹೋಗಿ ಚೆಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಎಕ್ವಿರಿಯನ್ ವ್ಯಾಯಾಮ, ಎಕ್ವಿರಿಯಂ ಎಕ್ಸರ್ಸೈಸ್. ಓಕೆ, ಮಿಲಿಟರಿ ಎಕ್ಸರ್ಸೈಸ್ ಇದು. ಇದು ಭಾರತ ಇಂಡೋನೇಷ್ಯಾ ನಡುವೆ ವಾರ್ಷಿಕವಾಗಿ ನಡೆಸುವ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮನ ಅಲ್ಲ. ಇಂಡಿಯಾ ಮತ್ತೆ ಮಾಲ್ಡೀವ್ಸ್ ಓಕೆ, ಇಲ್ಲೇ ಇಂಡಿಯಾ ಮತ್ತೆ ಮಾಲ್ಡೀವ್ಸ್. ಈ ವ್ಯಾಯಾಮ ಪ್ರತಿ ಬಂಡಾಯ ಭಯೋತ್ಪಾದಕ ವಿರೋಧಿ ಕಾರ್ಯಾಚರಣೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಹೌದು, ವ್ಯಾಯಾಮ 2020 ಆವೃತ್ತಿ ಭಾರತ ಉತ್ತರಾಖಂಡ ಚೌಗೋಟಿಯಲ್ಲಿ ನಡೀತಿದೆ. ಭಾರತದ ನಡೀತಿದ್ಯಾ? ಎಸ್, ಎಲ್ಲಿ ನಡೀತಾರೆ? ಕೇವಲ 1 ಮತ್ತೆ 2? ಕೇವಲ 1. ದಿಸ್ ಇಸ್ ರಾಂಗ್. ಭಾರತದಲ್ಲಿ ನಡೀತಾ ಇಲ್ಲ. ಆಪ್ಷನ್ 2 ಇಸ್ ರೈಟ್. ಇದು ಭಾರತ ಮಾಲ್ಡೀವ್ಸ್ ನ ನಡುವೆ ನಡೀತಾ ಇರ್ತಕ್ಕಂತ ಆನ್ಯುಯಲಿ, ಓಕೆ, ವಾರ್ಷಿಕವಾಗಿ ನಡೀತಕ್ಕಂಥ ಎಕ್ಸರ್ಸೈಸ್. 13th ಎಡಿಷನ್ ಮಾಲ್ಡೀವ್ಸ್ ನ ನಡೀತಾ ಇದೆ. ಭಾರತದಲ್ಲ, ಮಫಿಲಾ ಫುಲಿಶಿಯಾ ಟ್ರೈನಿಂಗ್ ಸೆಂಟರ್ ಅಲ್ಲಿ ನಡೀತಾ ಇದೆ. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು, ತುಂಬಾ ಬೇಡ. ನೋಡಿ, ಎಕ್ಸರ್ಸೈಸ್ ಗಳು ತುಂಬಾ ಇದೆ, ಅದರಲ್ಲಿ ಈ ತರ ಮೋಸ್ಟ್ ಯೂನಿಕ್ ತಿಳ್ಕೊಳ್ಳಿ. ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ನೋಡಿ, ಇದು ಟ್ರೋಪ್ಯಾಕ್ಸ್. ಇಂಥದ್ರ ಬಗ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ ನಿಮ್ಗೆ. ಓಕೆ, ಇತ್ತೀಚೆಗೆ ಕಮ್ಮಿ ಮಾಡಿದ್ರೆ, ಬಟ್ ಸ್ಟಿಲ್ ಈ ತರ ಒಂದೊಂದು ಮಧ್ಯದಲ್ಲಿ ಬರ್ತವೆ. ಇದೇನು ಟ್ರೋಪ್ಯಾಕ್ಸ್ ಅಂದ್ರೆ ಥಿಯೇಟ್ರಿಕಲ್ ಲೆವೆಲ್ ಆಪರೇಷನ್ ಎಕ್ಸರ್ಸೈಸ್ ಅಂತ. ಥಿಯೇಟರ್ ಲೆವೆಲ್ ಆಪರೇಷನ್ ಎಕ್ಸರ್ಸೈಸ್ ಅಂತ. ಏನಿದು ಬನ್ನಿ ನೋಡೋಣ. ಇದು ಅಂತರ್ ಸೇವಾ ಸಮನ್ವಯದ ಮೂಲಕ ಸಾಂಪ್ರದಾಯಿಕ ಅಸಮಪಾರ್ಶ್ವದ ಮತ್ತು ಹೈಬ್ರಿಡ್ ಬೆದರಿಕೆಗಳಿಗೆ ಪ್ರಕ್ರಿಯೆಯಾಗಿ ಸಿಂಕ್ರನೈಸ್ ಮಾಡುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಹೌದು ಸರ್, ಹೈಬ್ರಿಡ್ ಮಾದರಿ ಅಂದ್ರೆ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಒಟ್ಟಿಗೆ ಬಂದಾಗ ಹೆಂಗೆ ನಾವು ರೆಡಿ ಇರಬೇಕು ಅನ್ನೋದು. ಓಕೆ, ಇದು ಭಾರತೀಯ ನೌಕಾಸೇನೆ ಬಳಿ ಎಲ್ಲಾ ಕಾರ್ಯಾಚರಣಾ ಘಟಕಗಳನ್ನು ಒಳಗೊಂಡಿದೆ. ಹೌದು, ನಮ್ಮ ಭಾರತೀಯ ನೌಕಾ ಸೇನೆಯಲ್ಲಿರ್ತಕ್ಕಂಥ ಎಲ್ಲದ್ರ ಜೊತೆಗೆ ಭೂಸೇನೆ ಮತ್ತೆ ವಾಯುಸೇನೆ ಕೂಡ ತಗೊಳುತ್ತೆ ಇದರಲ್ಲಿ. ಸೊ ಹಾಗಾಗಿ ಆಪ್ಷನ್ 1 and 2 ಇಸ್ ಎರಡು ಕರೆಕ್ಟ್. ಇದು ಏನು ಅಂದ್ರೆ ನಮ್ಮ ಏರ್ ಸರ್ವಿಸ್ ಏನಿದೆ, ನೇವಿ, ಇಂಡಿಯನ್ ನೇವಿ ಏನಿದೆ, ವಾಯು ನೌಕಾಸೇನೆ, ಇದರ ನೇತೃತ್ವದಲ್ಲಿ ಮಲ್ಟಿಪಲ್ ಸರ್ವಿಸ್ ಗಳನ್ನು ಒಳಗೊಂಡಂತೆ ನೇವಿ, ಆರ್ಮಿ, ಏರ್ ಫೋರ್ಸ್, ಕೋಸ್ಟ್ ಗಾರ್ಡ್ ಎಲ್ಲನೂ ಒಳಗೊಂಡಂತೆ ಒಟ್ಟಿಗೆ ಏನಾದ್ರು ಬಂದಾಗ ಕೋಆರ್ಡಿನೇಷನ್ ನಲ್ಲಿ ನಾವು ಹೆಂಗೆ ನಾವು ಆ ಒಂದು ಏನು ಶತ್ರುಗಳನ್ನ ಓಡಿಸ್ಬೇಕು, ಕ್ಷಿಪಣಿಗಳನ್ನ ತಡೆ ಓಡಬೇಕು, ಯುದ್ಧಗಳನ್ನ ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಡೀತಕ್ಕಂತ ಒಂದು ಹೈಬ್ರಿಡ್ ಎಕ್ಸರ್ಸೈಸ್ ಟ್ರೋಪ್ಯಾಕ್ಸ್. ಅರ್ಥ ಆಗ್ತಿದಿಲ್ಲ? ಕೇಳಬಹುದು ಎಕ್ಸಾಮ್ ಅಲ್ಲಿ. ಟ್ರಾಪಿಕಲ್ ಲೆವೆಲ್ ಆಪರೇಷನ್ ಎಕ್ಸರ್ಸೈಸ್ ಅಂತ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸರ್. ನೋಡಿ, ಇದಿಷ್ಟು ಪ್ರಮುಖವಾಗಿ ಇನ್ನೂ ಇದೆ, ಅದನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಯಾಕಂತಂದ್ರೆ ಅದು ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಬರ್ಬೇಕು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ನಡೀತಾ ಇದೆ ಅಲ್ವಾ, 10-11 ನಡೆದಿದೆ. ಸೊ ಅದ್ರ ಬಗ್ಗೆ ಅದರ ಮುಂದಿನ ವೀಕ್ ಏನ್ ಕರೆಂಟ್ ಅಫೇರ್ ತಗೋತೀನಲ್ಲ, ಈ ಒಂದು ನೆಕ್ಸ್ಟ್ ಈಗ 1 to 8 ಡಿಸ್ಕಸ್ ಮಾಡಿದೀನಿ. ನೆಕ್ಸ್ಟ್ 9th ಇಂದ 16th ತನಕ ಡಿಸ್ಕಸ್ ಮಾಡೋಣ, ಅದ್ರಲ್ಲಿ ನಾನು ತಗೋತೀನಿ. ಸೊ ನಾವು ಪ್ರೀವಿಯಸ್ ಮಾಡಿರೋದು ವೀಕ್ಲಿ ಕರೆಂಟ್ ಅಫೇರ್ ಇರುತ್ತೆ, ಮಂತ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಅಂಡ್ ಎಲ್ಲ ಕರೆಂಟ್ ಅಫೇರ್ಸ್ ಗಳಾಗಿರ್ಬೋದು. ಹಾಗಾಗಿ ಅದರ PDF ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಆಗಿದೆ. ಇದರ PDF ಕೂಡ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಶೇರ್ ಆಗುತ್ತೆ. ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫೋರಂ ಅಂತ ಇರುತ್ತೆ, ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.